ಸೊ ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ವಿಶ್ವದ ದೊಡ್ಡ ದೊಡ್ಡ ಶಕ್ತಿಗಳು ಭಾರತವನ್ನ ತಮ್ಮೊಂದಿಗೆ ಸೇರಿಸುವುದಕ್ಕಾಗಿ ಒಂದರ ನಂತರ ಒಂದರಂತೆ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳ ಆಫರ್ ಅನ್ನ ಕೊಡ್ತಾ ಇವೆ. ಈ ಆಫರ್ ಅಲ್ಲಿ ಹೆವಿ ಟೆಕ್ನಾಲಜಿ ಮತ್ತು ಮಿಲಿಟರಿ ಸಹಕಾರದ ಬಗ್ಗೆ ಮಾತನಾಡಲಾಗುತ್ತಿದ್ದು, ಭಾರತದ ಶಕ್ತಿಯನ್ನ ಇದು ಇನ್ನಷ್ಟು ಹೆಚ್ಚಿಸಬಹುದು. ಇದರಲ್ಲಿ ಎಲ್ಲಕ್ಕಿಂತ ಫ್ರೆಶ್ ಹಾಗೂ ಆಶ್ಚರ್ಯಪಡಿಸುವಂತ ಆಫರ್ ಫ್ರಾನ್ಸ್ ಇಂದ ಬಂದಿದ್ದು, ಇವರು ಭಾರತಕ್ಕೆ ಕೇವಲ 1 ಅಥವಾ 2 ಅಲ್ಲ 3 ದೊಡ್ಡ ದೊಡ್ಡ ಆಫರ್ಗಳನ್ನ ಕೊಡ್ತಾ ಇದ್ದಾರೆ. ಹಾಗೂ ಈ ಆಫರ್ಗಳು ಭಾರತದ ಮಿಲಿಟರಿ ಸಾಮರ್ಥ್ಯವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯಬಹುದು. ಸೊ ಬನ್ನಿ ಗೆಳೆಯರೆ, ಒಂದೊಂದಾಗಿ ಫ್ರಾನ್ಸ್ ಭಾರತಕ್ಕೆ ಯಾವ ಆ ದೊಡ್ಡ ಆಫರ್ಗಳನ್ನು ಕೊಡ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದರಿಂದ ಅಮೆರಿಕ ಕೂಡ ಆಶ್ಚರ್ಯಚಕಿತವಾಗಿದೆ. ಸೊ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಭಾರತದ ಈ ಪ್ರಗತಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಫ್ರಾನ್ಸ್ನ ಮೊದಲ ಪ್ರಸ್ತಾಪವು ಭಾರತದ ಸ್ವದೇಶಿ ಫೈಟರ್ ಜೆಟ್ಗಾಗಿದೆ, ಅಂದರೆ ಎಮ್ಕಾಗಾಗಿ ಇದ್ದು, ಈ ಪ್ರಾಜೆಕ್ಟಲ್ಲಿ ಫ್ರಾನ್ಸು 110 ಕಿಲೋ ನ್ಯೂಟನ್ನ ಶಕ್ತಿಶಾಲಿ ಎಂಜಿನ್ ಕೊಡುವ ಪ್ರಸ್ತಾಪವನ್ನು ಕೊಟ್ಟಿದೆ. ಹಾಗೂ ಈ ಎಂಜಿನ್ ಭಾರತದ ಯುದ್ಧ ವಿಮಾನಗಳ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಲಿದೆ. ಇಲ್ಲಿ ಮಹತ್ವಪೂರ್ಣವಾದ ವಿಷಯವೆಂದರೆ ಫ್ರಾನ್ಸ್ ಈ ಎಂಜಿನನ್ನು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಡಿಯಲ್ಲಿ ಕೊಡ್ತಾ ಇದೆ, ಅಂದರೆ TOT ಅಡಿಯಲ್ಲಿ. ಅಂದರೆ ಅವರ ಈ ತಂತ್ರಜ್ಞಾನವನ್ನು ಭಾರತಕ್ಕೆ ಹಸ್ತಾಂತರಿಸಲಾಗುವುದು. ಸೊ ಇದರಿಂದಾಗಿ ಭಾರತವು ಏರೋಸ್ಪೇಸ್ ಉದ್ಯಮದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ಕಾಣಬಹುದು. ಹಾಗೂ ಇದು ಭಾರತದ ಆತ್ಮನಿರ್ಭರ ರಕ್ಷಣಾ ಕ್ಷೇತ್ರಕ್ಕಾಗಿ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಸಾಬೀತಾಗಲಿದೆ. ಫ್ರಾನ್ಸ್ನ ಎರಡನೇ ಪ್ರಸ್ತಾಪವು ಅನ್ಮ್ಯಾನಡ್ ಅಂಡರ್ ವಾಟರ್ ವೆಹಿಕಲ್ಸ್, ಇದನ್ನು ನಾವು UUV ಅಂತಾನೂ ಕರೆಯುತ್ತೇವೆ. ಇದು ಸಮುದ್ರದ ಕೆಳಗಿನ ಶತ್ರುಗಳ ಮೇಲೆ ಸಂಪೂರ್ಣವಾಗಿ ಕಣ್ಣಿಡುವಲ್ಲಿ ಮತ್ತು ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಸಮರ್ಥವಾಗಿದೆ. ಈ UUVಗಳ ಉಪಯೋಗವನ್ನು ಭಾರತದ ಸಮುದ್ರ ಕ್ಷೇತ್ರದ ಭದ್ರತೆ ಮತ್ತು ಮೇಲ್ವಿಚಾರಣೆಗಾಗಿ ಬಳಸಲಾಗುವುದು. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಫ್ರಾನ್ಸ್ ಈ ತಂತ್ರಜ್ಞಾನವನ್ನು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಂದರೆ TOT ಅಡಿಯಲ್ಲಿ ಕೊಡಲಿದೆ. ಇದರಿಂದ ಭಾರತಕ್ಕೆ ಈ ಅಂಡರ್ ವಾಟರ್ ಡ್ರೋನನ್ನು ಸ್ವಂತವಾಗಿ ಅಭಿವೃದ್ಧಿಪಡಿಸುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಈ ಪ್ರಸ್ತಾಪ ಭಾರತಕ್ಕೆ ಯಾಕೆ ವಿಶೇಷವಾಗಿದೆ ಅಂದರೆ, ಇಲ್ಲಿಯವರೆಗೆ ರಷ್ಯಾ ಕೂಡ ಭಾರತಕ್ಕೆ ಇಂತಹ ತಂತ್ರಜ್ಞಾನವನ್ನು ಕೊಟ್ಟಿಲ್ಲ. ಮೂರನೇ ಹಾಗೂ ಎಲ್ಲಕ್ಕಿಂತ ಮಹತ್ವಪೂರ್ಣವಾದ ಪ್ರಸ್ತಾಪವನ್ನು ಭಾರತದ ಪರಮಾಣು ಸಬ್ಮರೀನ್ಗಳ ಅಭಿವೃದ್ಧಿಗೆ ಕೊಡಲಾಗಿದ್ದು, ಈ ಪ್ರಾಜೆಕ್ಟಲ್ಲಿ ಫ್ರಾನ್ಸ್ ತನ್ನ ಸಂಪೂರ್ಣ ಸಹಕಾರ ಮತ್ತು ಬೆಂಬಲವನ್ನು ಕೊಡುತ್ತೇವೆ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ. ಈ ಪ್ರಸ್ತಾಪವು ಯಾಕೆ ಮಹತ್ವದಾಗಿದೆ ಅಂದರೆ, ಭಾರತವು ತನ್ನ ಪರಮಾಣು ಸಬ್ಮರೀನ್ಗಳನ್ನು ಪರಮಾಣು ಇಂಧನದಿಂದ ಚಾಲನೆ ಮಾಡಲಿದೆ ಹಾಗೂ ಅವುಗಳನ್ನು ಈ ಫ್ರಾನ್ಸು ಪರಮಾಣು ಶಸ್ತ್ರಾಸ್ತ್ರಗಳೊಂದಿಗೆ ಸಜ್ಜುಗೊಳಿಸಲಿದೆ. ಈ ರೀತಿಯ ಸಬ್ಮರೀನ್ಗಳು ಇರೋದು ಭಾರತದ ಕಾರ್ಯತಂತ್ರದ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕಾಗಿ ಬಹಳ ಮುಖ್ಯವಾಗಿದೆ. ಭಾರತದ ಈ ಪ್ರಾಜೆಕ್ಟ್ಗೆ ಹಲವು ದೇಶಗಳು ಕೂಡ ವಿರೋಧ ವ್ಯಕ್ತಪಡಿಸಿವೆ. ಆದರೆ ಈ ಪ್ರಾಜೆಕ್ಟ್ಗೆ ಫ್ರಾನ್ಸ್ನ ಸಹಕಾರವು ಭಾರತಕ್ಕೆ ತುಂಬ ಒಳ್ಳೆಯ ಸುದ್ದಿಯಾಗಿದೆ. ಸೊ ಗೆಳೆಯರೆ, ಈಗ ಈ 3 ಪ್ರಸ್ತಾಪಗಳನ್ನು ನಾವು ಗಮನದಲ್ಲಿಟ್ಟು ನೋಡಿದಾಗ ಇದು ಕೇವಲ ಮಿಲಿಟರಿ ಶಕ್ತಿಯನ್ನಷ್ಟೇ ಹೆಚ್ಚಿಸುವಲ್ಲಿ ಸೀಮಿತವಾಗಿದ್ದಲ್ಲದೆ ಭಾರತದ ತಾಂತ್ರಿಕ ಆತ್ಮನಿರ್ಭರತೆಯನ್ನು ಬಲಪಡಿಸುವ ಉದ್ದೇಶವನ್ನು ಕೂಡ ಹೊಂದಿದೆ. ಈ ಫ್ರಾನ್ಸ್ ಭಾರತಕ್ಕೆ ನೀಡಿರುವ ಪ್ರಸ್ತಾವನೆಗಳಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ನ ವಿಷಯವು ಬಹಳ ಮುಖ್ಯವಾದದ್ದು ಆಗಿದೆ. ಇದರರ್ಥ ಭಾರತವು ಕೇವಲ ಉಪಕರಣಗಳನ್ನು ಖರೀದಿಸುವಲ್ಲಿ ಅಷ್ಟೇ ಸೀಮಿತವಾಗಿರದೆ, ಅದು ಈ ಉಪಕರಣಗಳನ್ನು ತಯಾರಿಸುವಲ್ಲಿ ಬಳಸುವ ತಂತ್ರಜ್ಞಾನವನ್ನು ಪಡೆದುಕೊಳ್ಳಲಿದೆ. ಇದರಿಂದ ಭವಿಷ್ಯದಲ್ಲಿ ಭಾರತವು ತನ್ನ ಸ್ವಂತ ಶಕ್ತಿಯ ಮೇಲೆ ಇವುಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಸಾಧ್ಯವಾಗ್ತದೆ. ಆದಾಗ್ಯೂ ಫ್ರಾನ್ಸ್ನ ಈ ಪ್ರಸ್ತಾಪಗಳ ನಂತರ ಭಾರತವು ಇದರ ಲಾಭವನ್ನು ಪಡೆದುಕೊಂಡು ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಅನ್ನೋದನ್ನು ನೋಡೋದು ಆಸಕ್ತಿದಾಯಕವಾಗಿದೆ. ಅದನ್ನು ವಿಶೇಷವಾಗಿ ಭಾರತವು ತನ್ನ ರಕ್ಷಣಾ ನೀತಿಗಳನ್ನು ಸ್ವಾವಲಂಬನೆಯತ್ತ ಸಾಗುತ್ತಿರುವಾಗ ಫ್ರಾನ್ಸ್ನೊಂದಿಗಿನ ಈ ಪಾಲುದಾರಿಕೆಯು ಭಾರತವನ್ನು ವಿಶ್ವದ ಪ್ರಮುಖ ರಕ್ಷಣಾ ಉತ್ಪಾದನೆಯ ರಾಷ್ಟ್ರಗಳಲ್ಲಿ ಒಂದಾಗಿ ಮಾಡುವುದಲ್ಲದೆ ಭಾರತದ ಜಾಗತಿಕ ಸ್ಥಾನವನ್ನು ಇದು ಇನ್ನಷ್ಟು ಬಲಪಡಿಸುತ್ತದೆ. ಸೊ ಗೆಳೆಯರೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.